Maybe your heart is broken today because of the sickness that you're unable to bear. ಅಥವಾ ನೀವು ಸಹಿಸಲಿಕ್ಕೆ ಆಗದೇ ಇರುವಂತಹ ಅನಾರೋಗ್ಯದ ಮೂಲಕವಾಗಿ ನಿಮ್ಮ ಹೃದಯ ಮುರಿದು ಹೋಗಿರಬಹುದು. Maybe because of the constant pains that come to you. ನಿಮಗೆ ಬರುವ ನಿರಂತರವಾದ ಒಂದು ನೋವು ಕೂಡ ಅದಕ್ಕೆ ಕಾರಣವಾಗಿರಬಹುದು. Your heart may be broken because of failure to achieve anything. ನಾನು ಏನನ್ನು ಸಾಧನೆ ಮಾಡಿಲ್ಲ, ವಿಫಲನಾಗಿದ್ದೇನೆ ಎಂದು ಅದರ ಮೂಲಕವಾಗಿ ನಿಮ್ಮ ಹೃದಯ ಮುರಿದು ಹೋಗಿರಬಹುದು. Or because of loneliness. ಅಥವಾ ಏಕಾಂಗಿತನದಿಂದ ಅದು ಬಂದಿರಬಹುದು. He'll heal your broken heart. ಮುರಿದು ಹೋದ ಹೃದಯವನ್ನು ಆತನು ಸ್ವಸ್ಥ ಮಾಡುತ್ತಾನೆ. Today he will enable you to first feel the love of his kiss. ಹೌದು, ಇಂದು ಮೊದಲು ನೀವು ಆತನ ಪ್ರೀತಿಯ ಮುದ್ದಿನ ಅನುಭವವನ್ನು ಹೊಂದಬೇಕೆಂದು ಬಯಸುತ್ತಾನೆ. Today, my friends, the Lord is our Father. ಇಂದು ಸ್ನೇಹಿತರೆ, ಕರ್ತನೇ ನಮ್ಮ ತಂದೆಯಾಗಿದ್ದಾನೆ. And we are going to receive kisses from our Father. ಮತ್ತು ನಮ್ಮ ತಂದೆಯಿಂದ ನಾವು ಮುದ್ದುಗಳನ್ನು ಹೊಂದಲಿದ್ದೇವೆ. We are going to receive the kisses of our Father. ತಂದೆಯ ಮುದ್ದುಗಳನ್ನು ನಾವು ಹೊಂದಲಿದ್ದೇವೆ. We are going to receive the kiss of God himself. ಸ್ವತಃ ದೇವರ ಮುದ್ದುಗಳನ್ನೇ ನಾವು ಹೊಂದಲಿದ್ದೇವೆ. A proud father once put in a Facebook post. ಒಮ್ಮೆ ಒಬ್ಬ ಹೆಮ್ಮೆಯ ತಂದೆ ಒಂದು ಚಿತ್ರ ಫೇಸ್ಬುಕ್ನಲ್ಲಿ ಹಾಕಿದರು. I'm so happy that the President of the United States has kissed my little child. ಅಮೆರಿಕದ ಅಧ್ಯಕ್ಷರು ನನ್ನ ಚಿಕ್ಕ ಮಗುವನ್ನು ಮುದ್ದಿಟ್ಟಿದ್ದಾರೆ, ಅದಕ್ಕಾಗಿ ಸಂತೋಷಿಸುತ್ತೇನೆ ಎಂದು ಅಲಿತು. And he proudly put that photo. ಆ ಚಿತ್ರವನ್ನು ಬಹಳ ಹೆಮ್ಮೆಯಿಂದ ಹಾಕಿದ್ದೇನೆ ಎಂದು ಹೇಳುತ್ತಾರೆ. Imagine being kissed by God himself. ಸ್ವತಃ ದೇವರಿಂದ ಮುದ್ದಿಸಲ್ಪಡುವುದನ್ನು ಊಹೆ ಮಾಡಿಕೊಳ್ಳಿರಿ. He has selected you today and brought you so that you would receive the love of his kisses. ಆ ದೇವರ ಪ್ರೀತಿಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಆತನನ್ನು ನಿಮ್ಮನ್ನು ಆರಿಸಿ ಇಂದು ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದಾನೆ. How wonderful it is. ಅದು ಎಷ್ಟು ಅದ್ಭುತವಲ್ಲವೇ? Jesus told us a story in Luke 15:20. ಲೂಕ 15:20ರಲ್ಲಿ ಯೇಸು ಒಂದು ಘಟನೆಯನ್ನು ಹೇಳುತ್ತಾರೆ. And this story shows how a father reacts when his son or his daughter comes back to him from sin. ಒಬ್ಬ ತಂದೆ ತನ್ನ ಮಗನು ಪಾಪದಿಂದ ಹಿಂತಿರುಗಿ ಬರುವಾಗ ಹೇಗೆ ಪ್ರತಿಕ್ರಿಯಿಸುತ್ತಾನೆ ಎಂದು ಈ ಕಥೆಯಲ್ಲಿ ಹೇಳಲ್ಪಟ್ಟಿದೆ. How God's fatherly heart reacts to us. ಹೇಗೆ ತಂದೆಯ ಹೃದಯ ನಮಗಾಗಿ ಪ್ರತಿಕ್ರಿಯಿಸುತ್ತದೆ ಎಂದು ನೋಡುತ್ತೇವೆ. It says while he was still a long way off. ಇನ್ನು ಅವನು ಬಹಳ ದೂರದಲ್ಲಿ ಇರುವಾಗಲೇ ಎಂದು ಹೇಳಲ್ಪಟ್ಟಿದೆ. His father saw him and was filled with compassion for him. ಅವನ ತಂದೆ ಅವನನ್ನು ನೋಡಿ ಕನಿಕರಪಟ್ಟನು. He ran to his son, threw his arms around him. ತನ್ನ ಮಗನ ಕಡೆಗೆ ಓಡಿ ತನ್ನ ತೋಳುಗಳನ್ನು ಆತನ ಮೇಲೆ ಇಡುತ್ತಾನೆ and kissed him. ಮತ್ತು ಮುದ್ದಿಡುತ್ತಾನೆ. Jesus told this story to show us how the Father, Heavenly Father's heart is towards us. ನಮಗೋಸ್ಕರ ಪರಲೋಕದ ತಂದೆಯ ಹೃದಯ ಹೇಗಿದೆ ಎನ್ನುವುದನ್ನು ಯೇಸು ಇಲ್ಲಿ ಹೇಳುತ್ತಾರೆ. When you, his son or his daughter, comes from a long way off. ನೀವು ಆತನ ಮಗನು ಮಗಳಾಗಿ ಬಹಳ ದೂರದಿಂದ ಬರುವಾಗ what does Jesus do? ಯೇಸು ಏನು ಮಾಡುತ್ತಾರೆ? He is filled with compassion. ಆತನು ಕನಿಕರದಿಂದ ತುಂಬಲ್ಪಡುತ್ತಾನೆ. He comes running to us. ನಮ್ಮ ಕಡೆಗೆ ಓಡಿ ಬರುತ್ತಾನೆ. Throws his arm around us. ಕೊರಳನ್ನು ಆತನು ಅಪ್ಪಿಕೊಳ್ಳುತ್ತಾನೆ. And he kisses us. ಮತ್ತು ಮುದ್ದಿಡುತ್ತಾನೆ. With all his love. ಆತನ ಎಲ್ಲ ಪ್ರೀತಿಯಿಂದ. Tell me a person in this world who will take you back and kiss you when you have done wrong to him. ನೀವು ತಪ್ಪು ಮಾಡುವಾಗ ನಿಮ್ಮನ್ನು ಹಿಂತಿರುಗಿ ತೆಗೆದುಕೊಂಡು ಮುದ್ದಿಡುವಂತ ವ್ಯಕ್ತಿಯನ್ನು ಈ ಲೋಕದಲ್ಲಿ ನನಗೆ ತೋರಿಸಿರಿ. Yes, my young friend, you can rely upon this. ಹೌದು ನನ್ನ ಯೌವನ ಸ್ನೇಹಿತರೆ, ಈ ಯೇಸುವಿನ ಮೇಲೆ ನೀವು ಅವಲಂಬಿತರಾಗಿರಿ. At all time. ಎಲ್ಲ ಸಮಯದಲ್ಲಿ. He is always available to you. ಎಲ್ಲ ದಿನಗಳಲ್ಲಿಯೂ ಕೂಡ ಆತನು ನಿಮಗೋಸ್ಕರ ಲಭ್ಯವಾಗಿದ್ದಾನೆ. In Mark 10:16 in the Bible, ಸತ್ಯವೇದದಲ್ಲಿ ಮಾರ್ಕ 10:16ರಲ್ಲಿ as many children came running to him, ಬಹಳ ಮಕ್ಕಳು ಯೇಸುವಿನ ಬಳಿಗೆ ಬಂದಾಗ Jesus' heart was filled with joy. ಯೇಸುವಿನ ಹೃದಯ ಆನಂದದಿಂದ ತುಂಬಿತ್ತು. He took them in his arms. ತನ್ನ ತೋಳುಗಳಲ್ಲಿ ಅವರನ್ನು ತೆಗೆದುಕೊಂಡನು. He kissed them and blessed them with his hand.
ಅವರನ್ನು ಮುದ್ದಿಟ್ಟು ತನ್ನ ಕೈಗಳಿಂದ ಆಶೀರ್ವದಿಸಿದನು. Because he said that the kingdom of God will be inherited by little children like thee. ಈ ರೀತಿಯಾಗಿ ಚಿಕ್ಕ ಮಕ್ಕಳ ಮೂಲಕವಾಗಿ ದೇವರ ರಾಜ್ಯ ಹೊಂದಲ್ಪಡುತ್ತದೆ. By those who have a heart like these little children. ಈ ಚಿಕ್ಕ ಮಕ್ಕಳ ಹಾಗೆ ಯಾರು ತಮ್ಮ ಹೃದಯವನ್ನು ಹೊಂದುತ್ತಾರೋ ಅವರ ಮೂಲಕ. Who have no other agenda. ಬೇರೆ ಯಾವ ಗುರಿ ಉದ್ದೇಶ ಇಲ್ಲ. Who have no worries of sin. ಯಾರಿಗೆ ಪಾಪದ ಯಾವ ಚಿಂತೆ ಇಲ್ಲ. But come running to Jesus. ಯೇಸುವಿನ ಬಳಿಗೆ ಓಡಿ ಬನ್ನಿರಿ. That's what we need to do in our life at every moment. ಪ್ರತಿ ಮುಂಜಾನೆ ಅದೇ ನಮ್ಮ ಜೀವಿತದಲ್ಲಿ ಮಾಡಬೇಕಾಗಿದೆ. To receive the kisses from the Father. ತಂದೆಯಿಂದ ಮುದ್ದುಗಳನ್ನು ಹೊಂದುವುದಕ್ಕಾಗಿ. A prostitute woman came and cried in tears. ಒಬ್ಬ ವ್ಯಭಿಚಾರಿಯಾದ ಸ್ತ್ರೀಯು ಬಂದು ಬಹಳವಾಗಿ ಕಣ್ಣೀರು ಸುರಿಸಿದಳು. She was pushed away by everybody. ಆಕೆ ಎಲ್ಲರಿಂದ ತಳ್ಳಲ್ಪಟ್ಟವಳಾಗಿದ್ದಳು. Saying, we don't want to be related with her at all. ಆಕೆ ಜೊತೆಗೆ ನಾವು ಸಂಬಂಧ ಬೆಳೆಸುವುದಕ್ಕೆ ಇರುವುದಕ್ಕೆ ನಾವು ಯಾರು ಇಷ್ಟಪಡುವುದಿಲ್ಲ. We don't want to hear her name or see her. ಆಕೆ ಹೆಸರು ಕೇಳುವುದಕ್ಕೂ ಆಕೆಯನ್ನು ನೋಡುವುದಕ್ಕೂ ನಮಗೆ ಮನಸ್ಸಿಲ್ಲ. She couldn't take it anymore. ಆಕೆ ತೆಗೆದುಕೊಳ್ಳುವುದಕ್ಕೆ ಆಗಲಿಲ್ಲ. And she came and fell at the feet of Jesus and cried and cried and cried. ಆಕೆ ಯೇಸುವಿನ ಪಾದದಲ್ಲಿ ಬಿದ್ದುಕೊಂಡು ಆಕೆ ಬಹಳವಾಗಿ ಅತ್ತಳು. Her tears dripped down his feet. ಆಕೆಯ ಕಣ್ಣೀರು ಆತನ ಪಾದದ ಮೇಲೆ ಬಿದ್ದವು. And she washed the feet of Jesus with her tears and wiping away with her hair. ಆಕೆ ತನ್ನ ಕಣ್ಣೀರಿನಿಂದ ಮತ್ತು ತನ್ನ ಕೇಶರಾಶಿಯಿಂದ ಆತನ ಪಾದವನ್ನು ತೊಳೆದಳು. Kissing the feet. ಆತನ ಪಾದಕ್ಕೆ ಮುದ್ದಿಟ್ಟಳು. Asking, will you forgive me, Jesus? ಯೇಸುವೆ, ನೀನು ನನಗೆ ಕ್ಷಮಿಸುತ್ತೀಯಾ ಎಂದು ಕೇಳುತ್ತಿದ್ದಳು. Can these sins go away from me? ಈ ಪಾಪಗಳು ನನ್ನಿಂದ ಹೋಗಲ್ಪಡುವವು. Jesus looked at her. ಯೇಸು ಆಕೆಯನ್ನು ನೋಡಿ, Not with a heart which condemns her like other men. ಬೇರೆ ವ್ಯಕ್ತಿಗಳ ಹಾಗೆ ತೀರ್ಪು ಕೊಡುವ ಹೃದಯದಿಂದ ಆಕೆಯನ್ನು ನೋಡಲಿಲ್ಲ. But with a kindness on his face. ಆತನ ಆ ಕರುಣೆಯ ಮುಖದಿಂದ ಆಕೆಯನ್ನು ನೋಡಿದನು. And compassion in his heart. ಆತನ ಹೃದಯದಲ್ಲಿ ಇರುವ ಕನಿಕರದಿಂದ The father's love for her had not changed. ಆಕೆಗೋಸ್ಕರ ತಂದೆಯ ಪ್ರೀತಿ ಬದಲಾಗಲಿಲ್ಲ. Despite everybody else throwing her away. ಎಲ್ಲರೂ ಆಕೆಯನ್ನು ತೊರೆದಾಗಲೂ ಕೂಡ Everybody is saying she's not worthy of redemption in her life. ಆಕೆ ಜೀವಿತದಲ್ಲಿ ಬಿಡುಗಡೆ ಹೊಂದುವುದಕ್ಕೆ ಯೋಗ್ಯಳಲ್ಲ ಎಂದು ಎಲ್ಲರೂ ಹೇಳುತ್ತಿದ್ದರು. She is cursed to be alone forever. ಯಾವಾಗಲೂ ಶಾಪಗ್ರಸ್ತಳಾಗಿ ಇರುವುದಕ್ಕೆ ಇದ್ದಾಳೆ. There is no more redemption for her. ಅವಳಿಗೋಸ್ಕರ ಯಾವ ಬಿಡುಗಡೆಯೂ ಇಲ್ಲ. Jesus says, ಯೇಸು ಹೇಳಿದರು, daughter, ಮಗಳೇ, your sins are forgiven. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. Go in peace. ಸಮಾಧಾನದಿಂದ ಹೋಗು. What a love. ಎಂತಹ ಪ್ರೀತಿ, What a love. ಎಂತಹ ಪ್ರೀತಿ, An unchanging love ಬದಲಾಗದ ಪ್ರೀತಿ. that is always there for us. ಅದು ಯಾವಾಗಲೂ ನಮಗೋಸ್ಕರವಾಗಿದೆ. He takes us, redeems us from our sin. ಆತನು ನಮಗೆ ತೆಗೆದುಕೊಂಡು ನಮ್ಮ ಪಾಪಗಳಿಂದ ವಿಮೋಚನೆ ಮಾಡುತ್ತಾನೆ. Wipes us clean. ನಮ್ಮನ್ನು ಶುದ್ಧೀಕರಿಸುತ್ತಾನೆ. Makes us a new person. ಹೊಸ ವ್ಯಕ್ತಿಯನ್ನಾಗಿ ಮಾರ್ಪಡಿಸುತ್ತಾನೆ. Yes, Jesus opened up his arms like that father did. ಆ ತಂದೆ ತೋಳುಗಳನ್ನು ಚಾಚಿದ ಹಾಗೆ ಯೇಸು ಹಾಗೆ ಮಾಡಿದರು. Opens his arms as you come running to him. ನೀವು ಆತನ ಬಳಿಗೆ ಓಡಿ ಬರುವಾಗ ನಿಮ್ಮನ್ನು ಅಪ್ಪಿಕೊಳ್ಳುವುದಕ್ಕಾಗಿ ಕೈ ಚಾಚುತ್ತಾನೆ. He carried a heavy cross upon him in this world. ಈ ಲೋಕದಲ್ಲಿ ಬಹಳ ಭಾರವಾದ ಶಿಲುಬೆಯನ್ನು ಆತನು ಹೊತ್ತುಕೊಂಡು ಹೋದನು. All the while when they were beating him, ಆ ಸಮಯದಲ್ಲಿ ಕೂಡ ಆತನಿಗೆ ಹೊಡೆಯುತ್ತಿದ್ದರು. he wore a crown of thorns that was pushed upon his head. ಆತನ ತಲೆಗೆ ಚುಚ್ಚುವಂತ ಮುಳ್ಳಿನ ಕಿರೀಟವನ್ನು ಧರಿಸಿದನು. As blood oozed out, ರಕ್ತವು ಹರಿದು ಬಂತು. he was nailed to a cross and made to stand up on that cross. ಆ ಶಿಲುಬೆಗೆ ಆತನು ನೇತು ಹಾಕಲ್ಪಟ್ಟನು. Pain and the agony he went through. ಆತನು ಬಹಳ ನೋವು ಮತ್ತು ಯಾತನೆ ಮೂಲಕ ಹಾದು ಹೋದನು. He gave up his life. ಆತನ ಜೀವಿತ ಸಮರ್ಪಿಸಿಕೊಟ್ಟನು. All so that your sin might die with him on that cross. ಆ ಶಿಲುಬೆಯ ಮೇಲೆ ನಿಮ್ಮ ಎಲ್ಲ ಪಾಪಗಳು ಮರಣ ಹೊಂದುವುದಕ್ಕಾಗಿಯೇ.
Today he says, come to me ನನ್ನ ಬಳಿಗೆ ಬನ್ನಿರಿ ಎಂದು ಇಂದು ಹೇಳುತ್ತಾನೆ and receive new life. ಮತ್ತು ಹೊಸ ಜೀವಿತ ಹೊಂದಿಕೊಳ್ಳಿರಿ. He's going to give you a new name ಹೊಸ ಹೆಸರು ನಿಮಗೆ ಕೊಡುವುದಕ್ಕೆ ಬಯಸುತ್ತಾನೆ. by placing his name upon you. ನಿಮ್ಮ ಮೇಲೆ ತನ್ನ ಹೆಸರನ್ನು ಇಡುವುದರ ಮೂಲಕ He's going to give you a new robe like the Father did. ತಂದೆ ಮಾಡಿದ ಹಾಗೆ ಹೊಸ ನಿಲುವಂಗಿಯನ್ನು ಆತನು ನಿಮಗೆ ತೊಡಿಸುವವನಾಗಿದ್ದಾನೆ. Robe of pure white. ಶುದ್ಧ ಬೆಳ್ಳಗಿರುವ ನಿಲುವಂಗಿ. He's going to give you a new purpose in life. ನಿಮ್ಮ ಜೀವಿತದಲ್ಲಿ ಹೊಸ ಉದ್ದೇಶವನ್ನು ಆತನು ನಿಮಗೆ ಕೊಡುತ್ತಾನೆ. To live for him and to fulfill his plan. ಆತನಿಗೋಸ್ಕರ ಜೀವಿಸಿ ಆತನ ಯೋಜನೆಗಳನ್ನು ನೆರವೇರಿಸುವುದಕ್ಕಾಗಿಯೇ He's going to give you a great stature. ದೊಡ್ಡ ಘನತೆಯನ್ನು ಆತನು ನಿಮಗೆ ಕೊಡುತ್ತಾನೆ. Yes, Jesus is kissing you and making you a new person right now, my friend. ಈಗಲೇ ನನ್ನ ಸ್ನೇಹಿತರೆ, ಯೇಸು ನಿಮಗೆ ಮುದ್ದಿಟ್ಟು ಹೊಸ ವ್ಯಕ್ತಿಯನ್ನಾಗಿ ಮಾಡುತ್ತಿದ್ದಾರೆ. Thank God for these kisses. ಆತನ ಮುದ್ದುಗಳಿಗಾಗಿ ಆತನಿಗೆ ವಂದಿಸಿರಿ and be transformed. ಮತ್ತು ಪರಿವರ್ತನೆಯಾಗಿರಿ. The disciples of Jesus said in 1 Peter 5:14, ಯೇಸು ಕ್ರಿಸ್ತನ ಶಿಷ್ಯರು ಮೊದಲನೇ ಪೇತ್ರ 5:14 ಹೇಳುತ್ತಾರೆ, greet one another with a kiss of love. ಪ್ರೀತಿಯ ಮುದ್ದಿನಿಂದ ಒಬ್ಬರನ್ನೊಬ್ಬರು ವಂದಿಸಿರಿ ಎಂದು ಹೇಳಲ್ಪಟ್ಟಿದೆ. Greet one another with a kiss of love. ಪ್ರೀತಿಯ ಮುದ್ದಿನಿಂದ ಒಬ್ಬರನ್ನೊಬ್ಬರು ವಂದಿಸಿರಿ. Which love? ಯಾವ ಪ್ರೀತಿ? With the love of Jesus. ಅದು ಯೇಸು ಕ್ರಿಸ್ತನ ಪ್ರೀತಿಯಾಗಿದೆ. Don't go and kiss somebody and say, Sam Manoj asked me to kiss them. ಸ್ಯಾಮ್ ಅವರು ಪ್ರಕಟಣೆ ಮಾಡಿದರೆಂದು ಯಾರಿಗೋ ಹೋಗಿ ಮುದ್ದನ್ನು ಕೊಡಬೇಡಿ. We are going to show the love of Jesus too, being filled with his love. ಆತನ ಪ್ರೀತಿಯಿಂದ ತುಂಬಲ್ಪಟ್ಟು ಆತನ ಪ್ರೀತಿಯನ್ನು ನಾವು ತೋರಿಸುವವರಾಗಬೇಕು. When we have a chance to meet with poor children, ಬಡ ಮಕ್ಕಳನ್ನು ನಾವು ಸಂಧಿಸುವಂತ ಸಮಯ ಸಿಕ್ಕಾಗೆಲ್ಲ we give them a new dress to wear. ಹೊಸ ವಸ್ತ್ರವನ್ನು ಅವರಿಗೆ ಕೊಡುತ್ತೇವೆ. We give them a new school kit. ಹೊಸ ಶಾಲೆ ಕಿಟ್ಟನ್ನು ಕೂಡ ಕೊಡುತ್ತೇವೆ. All the books and the pens and pencils that they need. ಅವರ ಪುಸ್ತಕಗಳು, ಪೆನ್ಗಳು, ಪೆನ್ಸಿಲ್ಗಳು ಅವರಿಗೆ ಬೇಕಾದವುಗಳು. When they look at it, they're so happy. ಅವರು ಅದನ್ನು ನೋಡಿ ಬಹಳ ಸಂತೋಷವಾಗುತ್ತಾರೆ. They show it around to everybody. ಅವರು ಅದನ್ನು ಎಲ್ಲರಿಗೂ ತೋರಿಸುತ್ತಾರೆ. And they're so happy that someone cares enough to love them. ಯಾರು ನಮಗೆ ಕಾಳಜಿ ವಹಿಸಿ ನಮಗೆ ಪ್ರೀತಿಸುತ್ತಾರೆ ಎಂದು ಅವರು ಬಹಳ ಸಂತೋಷ ಪಡುತ್ತಾರೆ. That someone is encouraging them. ಯಾರೋ ಒಬ್ಬರು ಅವರಿಗೆ ಪ್ರೋತ್ಸಾಹಿಸುತ್ತಿದ್ದಾರೆ. And we receive so much happiness and joy looking at their face. ಅವರ ಮುಖದಲ್ಲಿರುವ ಆನಂದ ನೋಡಿ ನಾವು ಬಹಳ ಸಂತೋಷಗೊಳ್ಳುತ್ತೇವೆ. We also pass on this joy of the kiss of Jesus by giving. ಈ ಯೇಸುವಿನ ಪ್ರೀತಿಯ ಮುದ್ದನ್ನು ನಾವು ಕೊಡುವುದರ ಮೂಲಕ ನಾವು ಕೂಡ ಅದನ್ನು ವ್ಯಾಪಿಸಬೇಕು. And tell them, Jesus loves you, don't worry. ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ, ಚಿಂತೆ ಮಾಡಬೇಡಿರಿ ಎಂದು ಹೇಳಿರಿ. We pass on the kiss of Jesus. ಯೇಸುವಿನ ಮುದ್ದನ್ನು ನಾವು ಮುಂದುವರಿಸುತ್ತೇವೆ. Yes, today he will enable you to first feel the love of his kiss. ಹೌದು, ಇಂದು ಮೊದಲು ನೀವು ಆತನ ಪ್ರೀತಿಯ ಮುದ್ದಿನ ಅನುಭವವನ್ನು ಹೊಂದಬೇಕೆಂದು ಬಯಸುತ್ತಾನೆ. He'll heal your broken heart as the world has broken it. ಲೋಕದಿಂದ ಮುರಿಯಲ್ಪಟ್ಟಂತಹ ನಿಮ್ಮ ಮುರಿದು ಹೋದ ಹೃದಯವನ್ನು ಆತನು ಸ್ವಸ್ಥ ಮಾಡುತ್ತಾನೆ. Maybe your heart is broken today because of the sickness that you're unable to bear. ಅಥವಾ ನೀವು ಸಹಿಸಲಿಕ್ಕೆ ಆಗದೇ ಇರುವಂತಹ ಅನಾರೋಗ್ಯದ ಮೂಲಕವಾಗಿ ನಿಮ್ಮ ಹೃದಯ ಮುರಿದು ಹೋಗಿರಬಹುದು. Maybe because of the constant pains that come to you. ನಿಮಗೆ ಬರುವ ನಿರಂತರವಾದ ಒಂದು ನೋವು ಕೂಡ ಅದಕ್ಕೆ ಕಾರಣವಾಗಿರಬಹುದು. Your heart may be broken because of failure to achieve anything. ನಾನು ಏನನ್ನು ಸಾಧನೆ ಮಾಡಿಲ್ಲ, ವಿಫಲನಾಗಿದ್ದೇನೆ ಎಂದು ಅದರ ಮೂಲಕವಾಗಿ ನಿಮ್ಮ ಹೃದಯ ಮುರಿದು ಹೋಗಿರಬಹುದು. Or because of loneliness. ಅಥವಾ ಏಕಾಂಗಿತನದಿಂದ ಅದು ಬಂದಿರಬಹುದು. When we were praying to many people, ಒಂದು ಸಾರಿ ಬಹಳ ಜನರಿಗೆ ನಾವು ಪ್ರಾರ್ಥನೆ ಮಾಡುತ್ತಿದ್ದೆವು. there came a girl whom they said was so depressed. ಬಹಳ ಒತ್ತಡದಲ್ಲಿರುವ ಒಬ್ಬ ಹುಡುಗಿಯು ಅಲ್ಲಿ ಬಂದಳು. Her face was filled with sorrow. ಅವಳ ಮುಖವು ಬಹಳ ದುಃಖದಿಂದ ಭಾರವಾಗಿತ್ತು. But as I began to lay my hands upon her and pray, ನಾನು ಆಕೆಯ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಿದಾಗ a sudden joy from God ದೇವರಿಂದ ತಕ್ಷಣವಾದ ಒಂದು ಆನಂದವು and a pure love from God
ದೇವರಿಂದ ಶುದ್ಧವಾದ ಪ್ರೀತಿಯು fell upon her. ಆಕೆಯ ಮೇಲೆ ಬಿತ್ತು. And she was lost in this joy of Jesus. ಯೇಸುವಿನ ಪ್ರೀತಿಯಿಂದ ಬಹಳ ನಗುತ್ತಿದ್ದಳು. She couldn't control it. ಆಕೆ ನಿಯಂತ್ರಣದಲ್ಲಿ ಇರಲಿಲ್ಲ. In one moment she had forgotten about all that the world had done to break her. ಆಕೆಯನ್ನು ಮುರಿಯುವುದಕ್ಕಾಗಿ ಲೋಕ ಮಾಡಿದಂಥದ್ದೆಲ್ಲ ಒಂದು ಕ್ಷಣಕ್ಕಾಗಿ ಎಲ್ಲವನ್ನು ಮರೆತು ಬಿಟ್ಟಳು. And she felt the loving, warm embrace of her father. ತಂದೆಯ ಪ್ರೀತಿ ಮತ್ತು ಮೆಚ್ಚುಗೆಯನ್ನು ಆಕೆ ಅನುಭವಿಸಿದಳು. And as I prayed for her, I also was unable to bear the love that Jesus had poured upon ನಾನು us. ಕೂಡ ಪ್ರಾರ್ಥನೆ ಮಾಡುವಾಗ ಯೇಸು ಆಕೆಯ ಮೇಲೆ ಸುರಿಸಿದಂತ ಪ್ರೀತಿಯನ್ನು ನೋಡಿ ಅದನ್ನು ಸಹಿಸುವುದಕ್ಕೆ ನನ್ನಿಂದಲೂ ಆಗಲಿಲ್ಲ. We were lost in the love of Jesus. ನಾವು ಯೇಸುವಿನ ಪ್ರೀತಿಯಲ್ಲಿ ಕಳೆದು ಹೋದೆವು. That is the might of the love of God. ಅದುವೇ ದೇವರ ಪ್ರೀತಿಯ ಬಲವಾಗಿದೆ. You cannot bear it. ಅದನ್ನು ನಾವು ಸಹಿಸುವುದಕ್ಕೆ ಆಗದು. He loves you so much. ಆತನು ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾನೆ. All your past brokenness will be gone. ಹಿಂದೆ ನಡೆದಂತಹ ಕಾರ್ಯಗಳು, ನಿಮ್ಮ ಮುರುವಿಕೆಗಳು ಎಲ್ಲವೂ ಹೋಗುತ್ತವೆ. As He gives you a brand new start. ಹೊಸ ಕಾರ್ಯಗಳನ್ನು ನಿಮಗಾಗಿ ಆತನು ಸೃಷ್ಟಿಸುವಾಗ With honor. ಸನ್ಮಾನದಿಂದ All the past shame will be gone away. ಎಲ್ಲ ಹಿಂದಿನ ಕಾರ್ಯಗಳು ಹೋಗಲ್ಪಡುವವು. As you will go forth by the joy of the Lord as your strength. ನಿಮ್ಮಲ್ಲಿ ಕರ್ತನ ಆನಂದದಿಂದ ತುಂಬಿಸಲ್ಪಟ್ಟು ನೀವು ಹೋಗುವಿರಿ. With this new love, ಈ ಹೊಸ ಪ್ರೀತಿಯ ಮೂಲಕ you will even be able to love your enemies. ನಿಮ್ಮ ಶತ್ರುಗಳನ್ನು ಕೂಡ ನೀವು ಪ್ರೀತಿಸುವವರಾಗುತ್ತೀರಿ. Such powerful love will fill you. ಅಂತಹ ಬಲವಾದ ಪ್ರೀತಿ ಅದು ನಿಮ್ಮಲ್ಲಿರುವುದು. What the enemy's kisses are treacherous. ಆದರೆ ಶತ್ರುವಿನ ಮುದ್ದುಗಳು ಬಹಳ ಮೋಸಕರವಾಗಿರುತ್ತವೆ. Proverbs 27:6 says, ಜ್ಞಾನೋಕ್ತಿಗಳು 27:6 ಹೇಳಲ್ಪಟ್ಟಿದೆ. the kisses of an enemy are deceitful. ಶತ್ರುವಿನ ಮುದ್ದುಗಳು ಹೇರಳವಾಗಿವೆ ಮತ್ತು ಮೋಸಕರವಾಗಿವೆ. The follower of Jesus called Judas ಯೂದನೆಂದು ಕರೆಯಲ್ಪಡುವಂತಹ ಯೇಸುವಿನ ಹಿಂಬಾಲಕನು came to Jesus. ಯೇಸುವಿನ ಬಳಿಗೆ ಬಂದನು. He kissed him, ಆತನಿಗೆ ಮುದ್ದಿಟ್ಟನು. calling him teacher. ಬೋಧಕನೇ ಎಂದು ಕರೆಯುವುದರ ಮೂಲಕವಾಗಿ. But that kiss was a kiss of betrayal. ಆದರೆ ಆ ಮುದ್ದು ದ್ರೋಹದ ಮುದ್ದಾಗಿತ್ತು. Jesus knew that Judas had kissed him to identify him to the soldiers who were ready to arrest him. ಹಿಡಿಯುವುದಕ್ಕೆ ಬಂದ ಸೈನಿಕರಿಗೆ ಗುರುತಿಸಿ ಕೊಡುವುದಕ್ಕಾಗಿ ಅವನು ಮುದ್ದಿಟ್ಟನು ಎಂದು ಯೇಸುವಿಗೆ ಗೊತ್ತಿತ್ತು. Imagine how that betrayal would have felt. ಎಂತಹ ದ್ರೋಹ ಅದು ಆಗಿತ್ತು ಎಂದು ಊಹೆ ಮಾಡಿಕೊಳ್ಳಿರಿ. After Jesus had handpicked him ಯೇಸುವಿನ ಹಸ್ತವು ಅವನಿಗೆ ನಡೆಸಿತು. to be with him all his life. ಯಾವಾಗಲೂ ಅವನ ಜೀವಿತದಲ್ಲಿ ಆತನೊಂದಿಗಿದ್ದನು. And taught him so many things. ಅನೇಕ ವಿಷಯಗಳು ಅವನಿಗೆ ಬೋಧಿಸಿದನು. Give him a purpose for his life. ಅವನ ಜೀವಿತದ ಒಂದು ಉದ್ದೇಶಕ್ಕಾಗಿ. And made him experience the joy of his presence. ಆತನ ಪ್ರಸನ್ನತೆ, ಆತನ ಆನಂದ ಅನುಭವಿಸುವಂತೆ ಮಾಡಿದನು. His dear friend had betrayed him. ಅವನ ಪ್ರಿಯ ಸ್ನೇಹಿತನು ದ್ರೋಹ ಮಾಡಿದನು. But ಆದರೆ in Matthew 26:50, ಮತ್ತಾಯ 26:50 Jesus turned to him and said, ಯೇಸು ತಿರುಗಿ ಅವನಿಗೆ ಹೇಳಿದರು, friend, ಸ್ನೇಹಿತನೇ, having known the betrayal, ದ್ರೋಹವನ್ನು ತಿಳಿದುಕೊಂಡವನಾಗಿ. Jesus said, friend, ಯೇಸು ಹೇಳಿದರು, ಸ್ನೇಹಿತನೇ, why have you come? ಯಾಕೆ ನೀನು ಬಂದಿದೀಯಾ? Why have you come with them? ಅದರಿಂದ ನೀನು ಯಾಕೆ ಬಂದಿದೀಯಾ? My dear friend, ನನ್ನ ಪ್ರಿಯ ಸ್ನೇಹಿತನೇ, even in the face of betrayal, ದ್ರೋಹದ ಮಧ್ಯದಲ್ಲಿಯೂ ಕೂಡ the love of Jesus never changed. ಯೇಸುವಿನ ಪ್ರೀತಿ ಬದಲಾಗುವುದಿಲ್ಲ. That is the true pure love of Jesus. ಅದುವೇ ಶುದ್ಧವಾದ ಯೇಸುವಿನ ಪ್ರೀತಿಯಾಗಿದೆ. That is the love that is filling our heart. ಆ ಪ್ರೀತಿಯಿಂದಲೇ ನಮ್ಮ ಹೃದಯಗಳು ತುಂಬಲ್ಪಡುತ್ತಿವೆ. You will say, I do not lack anything anymore. ಇನ್ನು ಮುಂದೆ ನಾನು ಯಾವುದನ್ನು ಪ್ರೀತಿಸುವುದಿಲ್ಲ ಎಂದು ನೀವು ಹೇಳಬಹುದು. I have my Father's love in me. ನನ್ನಲ್ಲಿ ನನ್ನ ತಂದೆಯ ಪ್ರೀತಿ ನನ್ನ ಒಳಗಡೆ ಇದೆ. The love that will never change or depart from me. ನನ್ನಿಂದ ಆ ಪ್ರೀತಿ ಹೋಗುವುದಿಲ್ಲ ಅಥವಾ ಅದು ಬದಲಾಗುವುದಿಲ್ಲ. Yes, strengthen yourself in this Father's love every day. ಪ್ರತಿದಿನ ಈ ತಂದೆಯ ಪ್ರೀತಿಯಲ್ಲಿ ನಿಮ್ಮನ್ನು ನೀವೇ
ಬಲ ಹೊಂದಿರಿ. Ask him to kiss you every morning. ಪ್ರತಿ ಮುಂಜಾನೆ ಮುದ್ದಿಡುವುದಕ್ಕಾಗಿ ಕೇಳಿಕೊಳ್ಳಿರಿ. And kiss you wherever you go. ನೀವೆಲ್ಲೇ ಹೋದರೂ ಮುದ್ದಿಡುವುದಕ್ಕಾಗಿ ಕೇಳಿಕೊಳ್ಳಿರಿ. And you will lack nothing. ಮತ್ತು ನಿಮಗೆ ಏನೂ ಕೊರತೆ ಇರುವುದಿಲ್ಲ. Nothing can hurt that heart. ಆ ಹೃದಯಕ್ಕೆ ಯಾವುದು ನೋವು ಕೊಡುವುದಕ್ಕೆ ಆಗುವುದಿಲ್ಲ. Not even an enemy's kiss. ಶತ್ರುವಿನ ಮುದ್ದುಗಳು ಕೂಡ ಅದನ್ನು ಮಾಡುವುದಕ್ಕೆ ಆಗುವುದಿಲ್ಲ. Your heart will be the strongest in this world, filled with the love of God. ದೇವರ ಪ್ರೀತಿಯಿಂದ ನಿಮ್ಮ ಹೃದಯ ತುಂಬಲ್ಪಟ್ಟು ಅದು ಈ ಲೋಕದಲ್ಲಿ ಬಹಳ ಬಲವುಳ್ಳದಾಗಿರುವುದು. Even in the valley of the shadow of death itself, ಕಾರ್ಗತ್ತಲಿನ ಕಣಿವೆ ಎಂಬ ಮರಣದಲ್ಲಿ ಹಾದು ಹೋಗುವಾಗಲೂ you will not fear, ನೀವು ಭಯಪಡುವುದಿಲ್ಲ. because you will feel him with you. ಯಾಕೆಂದರೆ ಆತನು ನಿಮ್ಮೊಂದಿಗಿರುವುದು ಅನುಭವಿಸುವಿರಿ. You will feel the Father's love in you. ನಿಮ್ಮಲ್ಲಿ ತಂದೆಯ ಪ್ರೀತಿಯನ್ನು ನೀವು ಅನುಭವಿಸುವಿರಿ. It is wonderful to be kissed by the Father. ತಂದೆಯಿಂದ ಮುದ್ದಿಸಲ್ಪಡುವುದು ಅದ್ಭುತವಾಗಿದೆ. And finally, my friends, ಕೊನೆಯದಾಗಿ ನನ್ನ ಸ್ನೇಹಿತರೆ, when God kisses you, ದೇವರು ನಿಮಗೆ ಮುದ್ದಿಡುವಾಗ he blesses you to be a ruler in this world. ಈ ಲೋಕದಲ್ಲಿ ಅಧಿಕಾರ ಮಾಡುವವರಾಗಿ ನಿಮ್ಮನ್ನು ಬಹಳವಾಗಿ ಆತನು ಆಶೀರ್ವದಿಸುತ್ತಾನೆ. Gives you such authority in your heart. ನಿಮ್ಮ ಹೃದಯದಲ್ಲಿ ಅಂತಹ ಅಧಿಕಾರವನ್ನು ಕೊಡುತ್ತಾನೆ. Because he's a king. ಯಾಕೆಂದರೆ ಆತನು ರಾಜನಾಗಿದ್ದಾನೆ. He's the king of kings. ಆತನು ರಾಜಾದಿರಾಜನು. You will be the king's son and daughter. ನೀವು ರಾಜನ ಕುಮಾರರು ಕುಮಾರಿಯರಾಗುವಿರಿ. 1 Samuel 10:1 says, ಮೊದಲನೇ ಸಾಮುವೇಲ 10:1 ವಾಕ್ಯದಲ್ಲಿ, the prophet of God Samuel ಪ್ರವಾದಿಯಾದ ಸಾಮುವೇಲನು anointed Saul's head with oil and kissed him. ಸೌಲನ ತಲೆಯನ್ನು ಅಭಿಷೇಕ ಮಾಡಿ ಅವನಿಗೆ ಮುದ್ದಿಟ್ಟನು. He said, Saul, ಆತನು ಹೇಳಿದನು, ಸೌಲನೇ, has not the Lord anointed you ruler over his inheritance? ಯೆಹೋವನು ತನ್ನ ಸ್ವತ್ತನ್ನು ಆಳುವುದಕ್ಕೋಸ್ಕರ ನಿನ್ನನ್ನು ಅಭಿಷೇಕಿಸಿದ್ದಾನೆ ಎಂದು ಅಲ್ಲಿ ಹೇಳುತ್ತಾನೆ. The Lord's inheritance has come to you. ದೇವರ ಸ್ವತ್ತು ನಿಮ್ಮ ಬಳಿಗೆ ಬಂದಿದೆ. And he is making a ruler over it. ಮತ್ತು ಅದರ ಮೇಲೆ ನಿಮ್ಮನ್ನು ಅಧಿಕಾರಿಯನಾಗಿ He will ಮಾಡುತ್ತಿದ್ದಾನೆ. give you a large portion of his inheritance to rule over. ಆತನ ಸ್ವತ್ತಿನ ಬಹಳ ದೊಡ್ಡ ಭಾಗವನ್ನು ನಿಮಗೆ ಆಳುವುದಕ್ಕಾಗಿ ಆತನು ಕೊಡುತ್ತಾನೆ. There's going to be no more hiding in fear, my friends. ಮುಂದೆ ಮುಚ್ಚಿರುವುದು ಅಥವಾ ಯಾವ ಭಯವೂ ಇರುವುದಿಲ್ಲ ನನ್ನ ಸ್ನೇಹಿತರೆ. But you will be strong in ruling with authority ನೀವು ಬಲ ಹೊಂದಿ ಅಧಿಕಾರದಿಂದ ಆಳುವಿರಿ. over the inheritance God gives in your life. ನಿಮಗೆ ಕೊಡುವ ದೇವರ ಸ್ವತ್ತಿನ ಮೇಲೆ ಆಳುವವರಾಗುವಿರಿ. Yes, Isaac in the Bible called his son to him ಇಸಾಕನು ತನ್ನ ಮಗನನ್ನು ಕರೆದನು, and blessed him. ಅವನನ್ನು ಆಶೀರ್ವದಿಸಿದನು. As per Genesis 27:26-29. ಆದಿಕಾಂಡ 27, 26ರಿಂದ 29ನೇ ವಾಕ್ಯದವರೆಗೆ, Isaac said, come here, my son, and kiss me. ನನ್ನ ಬಳಿಗೆ ಬಂದು ಮುದ್ದಿಡು ಮಗನೇ ಎಂದು ಇಸಾಕನು ಹೇಳುತ್ತಾನೆ. Jacob went to him and kissed him. ಯಾಕೋಬನು ಅಲ್ಲಿ ಹೋಗಿ ಅವನಿಗೆ ಮುದ್ದಿಟ್ಟನು. Isaac caught the smell of his clothes and blessed Jacob, saying, ಇಸಾಕನು ಅವನ ವಸ್ತ್ರದ ವಾಸನೆಯನ್ನು ನೋಡಿ ಯಾಕೋಬನಿಗೆ ಆಶೀರ್ವಾದ ಮಾಡಿ ಹೀಗೆ ಆತನು ಹೇಳಿದನು, may God give you heaven's dew and earth's richness. ದೇವರು ನಿನಗೆ ಆಕಾಶದ ಮಂಜನು ಸಾರವುಳ್ಳ ಭೂಮಿಯನ್ನು ಕೊಡಲಿ ಎಂದು ಆಶೀರ್ವದಿಸಿದನು. An abundance of grain and new wine. ದವಸ ಧಾನ್ಯಗಳು ಮತ್ತು ದ್ರಾಕ್ಷಾರಸವನ್ನು ಕೊಡಲಿ. May nations serve you and the people bow down to you. ಜನಾಂಗಗಳು ನಿನಗೆ ಸೇವೆ ಮಾಡಲಿ, ಜನರು ನಿನಗೆ ಅಧೀನವಾಗಲಿ. What a tremendous blessing. ಎಂತಹ ದೊಡ್ಡ ಆಶೀರ್ವಾದ. Do you want this blessing? ಈ ಆಶೀರ್ವಾದ ನಿಮಗೆ ಬೇಕು. You will receive heaven's dew ನೀವು ಆಕಾಶದ ಮಂಜನ್ನು ಹೊಂದುವಿರಿ and the earth's richness. ಮತ್ತು ಸಾರವುಳ್ಳ ಭೂಮಿಯನ್ನು ಕೂಡ ಹೊಂದುವಿರಿ. Abundant grain in your life ಸಮೃದ್ಧವಾದ ಮಳೆಯು ನಿಮ್ಮ ಜೀವಿತದಲ್ಲಿ, and new wine. ಹೊಸ ದ್ರಾಕ್ಷರಸ. And the nations and the peoples will bow down to you. ಜನಾಂಗಗಳು ಜನರು ನಿಮಗೆ ಅಧೀನರಾಗುವರು. ಯಾವಾಗ? When you have kissed the Father ತಂದೆಯೊಂದಿಗೆ ನೀವು ಮುದ್ದಿಡುವಾಗ and you have received his kiss of blessing. ಮತ್ತು ನೀವು ಆತನ ಆಶೀರ್ವಾದವೆಂಬ ಮುದ್ದನ್ನು ಹೊಂದಿದ್ದೀರಿ. In the mornings when you kiss your Father ಮುಂಜಾನೆ ನಿಮ್ಮ ತಂದೆಯನ್ನು ನೀವು ಮುದ್ದಿಡುವಾಗ and say, bless me, Lord. ಕರ್ತನೇ ನನ್ನನ್ನು ಆಶೀರ್ವಾದ ಮಾಡು ಎಂದು ಹೇಳುವಾಗ, oh, you will not be able to contain his blessing which he gives. ಓ, ಆತನು ಕೊಡುವ ಆಶೀರ್ವಾದಗಳು ನೀವು ಹಿಡಿದಿಟ್ಟುಕೊಳ್ಳುವುದಕ್ಕೆ ಆಗುವುದಿಲ್ಲ. You better be ready for a rich blessing to come upon you. ಬಹಳ ಸಮೃದ್ಧಿಯಾದ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ ನೀವು ಸಿದ್ಧರಾಗಿರಬೇಕು. Kiss of the Father brings you tremendous blessing.
ತಂದೆಯ ಮುದ್ದುಗಳು ನಿಮಗೆ ಹೇರಳವಾದ ಆಶೀರ್ವಾದಗಳನ್ನು ತರುತ್ತವೆ. He is giving you your own inheritance. ನಿಮಗೆ ನಿಮ್ಮ ಸ್ವಂತ ಸ್ವತ್ತನ್ನು ಆತನು ಅನುಗ್ರಹಿಸುತ್ತಿದ್ದಾನೆ. And raising you to rule in that inheritance. ಮತ್ತು ಆ ಸ್ವತ್ತಿನ ಮೇಲೆ ಆಳುವುದಕ್ಕಾಗಿ ನಿಮ್ಮನ್ನು ಅಧಿಕಾರಿಯನ್ನಾಗಿ ಮಾಡುತ್ತಿದ್ದಾನೆ. You will rise up with authority in your career. ನಿಮ್ಮ ವೃತ್ತಿಯಲ್ಲಿ ನೀವು ಅಧಿಕಾರದಿಂದ ಮೇಲೆ ಎದ್ದೇಳುವಿರಿ. In your work. ನಿಮ್ಮ ಉದ್ಯೋಗದಲ್ಲಿ. In your ministry. ನಿಮ್ಮ ಸೇವೆಯಲ್ಲಿ. Filled with the power of God. ದೇವರ ಶಕ್ತಿಯಿಂದ ತುಂಬಲ್ಪಡುವಿರಿ. Yes. ಹೌದು. Receive the kiss of the Father today, my friend. ಇಂದು ನನ್ನ ಸ್ನೇಹಿತರೆ ತಂದೆಯ ಪ್ರೀತಿಯನ್ನು ಹೊಂದಿದ್ದೇವೆ. These are the blessings he wants to give you when he kisses you today. ಇಂದು ಆತ ನಿಮಗೆ ಮುದ್ದಿಡುವಾಗ ಈ ಆಶೀರ್ವಾದಗಳನ್ನು ಕೊಡಲು ಆತನು ಬಯಸುತ್ತಿದ್ದಾನೆ. Shall we open our heart to receive them? ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ ನಮ್ಮ ಹೃದಯವನ್ನು ತೆರೆಯೋಣವೇ? God's Spirit is here ready to fill each one who want to kiss the Lord. ಕರ್ತನಿಗೆ ಯಾರು ಮುದ್ದಿಡಬೇಕೆಂದು ಬಯಸುತ್ತಾರೋ ಅವರನ್ನು ತುಂಬುವುದಕ್ಕಾಗಿ ದೇವರ ಆತ್ಮನು ಈ ಸ್ಥಳದಲ್ಲಿ ಆತನು ಇದ್ದಾನೆ. You kiss him by opening up your heart to him. ನಿಮ್ಮ ಹೃದಯ ತೆರೆಯುವುದರ ಮೂಲಕವಾಗಿ ನೀವು ಆತನಿಗೆ ಮುದ್ದಿಡುವಿರಿ. And inviting him with love. ಪ್ರೀತಿಯಿಂದ ಆತನಿಗೆ ಆಮಂತ್ರಿಸುವುದರ ಮೂಲಕ. Show him your love, my friend. ನನ್ನ ಸ್ನೇಹಿತರೆ, ನಿಮ್ಮ ಪ್ರೀತಿಯನ್ನು ಆತನಿಗೆ ತೋರಿಸಿರಿ. Show him your passion. ನಿಮ್ಮ ಶ್ರದ್ಧೆಯನ್ನು ಆತನಿಗೆ ತೋರಿಸಿರಿ. Show him your thirst. ನಿಮ್ಮ ಬಾಯಾರಿಕೆಯನ್ನು ಆತನಿಗೆ ತೋರಿಸಿರಿ. And tell him, Jesus, I want you. ಯೇಸುವೇ, ನೀನು ನನಗೆ ಬೇಕು ಎಂದು ಆತನಿಗೆ ಹೇಳಿರಿ. I want to be kissed by my Father. ನನ್ನ ತಂದೆಯಿಂದ ನಾನು ಮುದ್ದಿಸಲ್ಪಡಬೇಕು. I don't want to be alone. ನಾನು ಏಕಾಂಗಿಯಾಗಿರಬಾರದು. I want your love to always stay with me. ಯಾವಾಗಲೂ ನಿನ್ನ ಪ್ರೀತಿ ನನ್ನೊಂದಿಗೆ ಇರಬೇಕೆಂದು ಬಯಸುತ್ತೇನೆ. Open up your heart, my young friend. ನನ್ನ ಯೌವನ ಸ್ನೇಹಿತರೆ, ನಿಮ್ಮ ಹೃದಯ ತೆರೆಯಿರಿ. And love Jesus. ಯೇಸುವನ್ನು ಪ್ರೀತಿಸಿರಿ. Raise your love to Jesus. ಯೇಸುವಿಗಾಗಿ ನಿಮ್ಮ ಪ್ರೀತಿಯನ್ನು ಎಬ್ಬಿಸಿರಿ. Call upon him. ಆತನಿಗೆ ಕೂಗಿಕೊಳ್ಳಿರಿ. Come to my home, Lord. ನನ್ನ ಮನೆಗೆ ಬಾ ಕರ್ತನೇ. Come into my life, ನನ್ನ Lord. ಜೀವಿತದಲ್ಲಿ ಬಾ. Come into my heart, Lord. ನನ್ನ ಹೃದಯದಲ್ಲಿ ಬಾ ಕರ್ತನೇ. I want you, Lord. ನೀನೇ ನನಗೆ ಬೇಕು ಕರ್ತನೇ. I don't want to step out of this place without you. ನೀನಿಲ್ಲದೆ ಈ ಸ್ಥಳದಿಂದ ನಾನು ಹೋಗಬಾರದು. I don't want this world to destroy me anymore. ಇನ್ನು ಮುಂದೆ ಈ ಲೋಕ ನನಗೆ ನಾಶ ಎಂದಿಗೂ ಮಾಡಬಾರದು. I don't want this world to bring me pain anymore. ಇನ್ನು ಮುಂದೆ ಈ ಲೋಕ ನನಗೆ ನೋವನ್ನು ಎಂದಿಗೂ ಕೊಡಬಾರದು. I don't want this world to trick me anymore. ಇನ್ನು ಮುಂದೆ ಈ ಲೋಕ ನನಗೆ ಮತ್ತೆ ಮೋಸ ಮಾಡಬಾರದು. It has only brought brokenness in my heart. ಅದು ಬರೀ ನೋವನ್ನು ಮಾತ್ರ ನನ್ನ ಜೀವಿತದಲ್ಲಿ It has ತಂದಿತ್ತು. only brought destruction in my body. ಅದು ನನ್ನ ಶರೀರದಲ್ಲಿ ಬಹಳ ನಾಶನವನ್ನು ತಂದಿತ್ತು. It has only brought depression in my mind. ನನ್ನ ಮನಸ್ಸಿನಲ್ಲಿ ಅದು ಬಹಳ ಒತ್ತಡವನ್ನು ಮಾತ್ರ ತಂದಿತ್ತು. Sorrow, sorrow, sorrow in my heart. ಯಾವಾಗಲೂ ನನ್ನ ಹೃದಯದಲ್ಲಿ ದುಃಖ ದುಃಖ ದುಃಖ. It is enough, Lord. ಅದು ಸಾಕು ಕರ್ತನೆ. I surrender to you. ನಿನಗೆ ನಾನು ಸಮರ್ಪಿಸಿಕೊಡುತ್ತೇನೆ. Oh, my Father. ಓ ನನ್ನ ತಂದೆಯೇ, Stretch forth your arms ನಿನ್ನ ತೋಳುಗಳನ್ನು ಚಾಚು. and welcome your children. ನಿನ್ನ ಮಕ್ಕಳನ್ನು ಸ್ವಾಗತಿಸು. Run to your children, Lord. ನಿನ್ನ ಮಕ್ಕಳ ಕಡೆಗೆ ಓಡಿ ಬಾ ಕರ್ತನೆ. Throw your arms around them. ಅವರ ಮೇಲೆ ನಿಮ್ಮ ತೋಳುಗಳನ್ನು ಹಾಕು. Kiss them ಅವರನ್ನು ಮುದ್ದಿಡು. and bless them with all your heart. ನಿನ್ನ ಎಲ್ಲ ಹೃದಯದಿಂದ ಅವರನ್ನು ಆಶೀರ್ವದಿಸು. Your Father is here, my friend. ನಿಮ್ಮ ತಂದೆಯಲ್ಲಿದ್ದಾನೆ ಸ್ನೇಹಿತರೆ. Rise up wherever you are. ಎಲ್ಲಿದ್ದೀರೋ ಅಲ್ಲಿ ನಿಂತುಕೊಳ್ಳಿರಿ. Call upon him ಯೇಸುವಿಗೆ ಕರೆಯಿರಿ. and the hand of blessing will come upon you. ಆಶೀರ್ವಾದದ ಹಸ್ತ ನಿಮ್ಮ ಮೇಲೆ ಬರುವುದು. Let your love protect their heart. ನಿನ್ನ ಪ್ರೀತಿ ಅವರ ಹೃದಯವನ್ನು ಕಾಪಾಡಲಿ. Protect their soul. ಅವರ ಆತ್ಮವನ್ನು ಕಾಪಾಡಲಿ. Holy Spirit, ಪವಿತ್ರಾತ್ಮನೇ, hand them in your care, Lord. ನಿನ್ನ ಕಾಳಜಿಯಲ್ಲಿ ತೆಗೆದುಕೋ ಕರ್ತನೆ. They are your children. ಅವರು ನಿನ್ನ ಮಕ್ಕಳಾಗಿದ್ದಾರೆ. We give you all the glory ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ and we give you praise. ಮತ್ತು ನಿಮಗೆ ಸ್ತುತಿಸುತ್ತೇವೆ. Thank you, Jesus. ಯೇಸುವೆ ವಂದನೆಗಳು. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. God bless you.